ಬಿಸ್ನೆಸ್ ಮನ್ ಚೇತನ್ ಸರ್ಕಾರಿ ಬ್ಯಾಂಕ್ನಲ್ಲಿ ಒಂದು ಅರ್ಜಿ ಹಿಡಿದು ಕೂತಿದ್ದಾರೆ. ಸಾಲ ರೀಸ್ಟ್ರಕ್ಚರ್ ಮಾಡೋದಕ್ಕೆ ಅಂತ ಅವರು ಅರ್ಜಿಯನ್ನ ಬರೆದಿದ್ದಾರೆ. ಯಾಕೆಂದ್ರೆ ಅವರು ಸಾಲ ಮಾಡಿ ಖರೀದಿ ಮಾಡಿದ ಸಾಮಗ್ರಿಗಳು ಮಾರಾಟ ಆಗಿದ್ರು ಇನ್ನೂ ಕೂಡ ಪೇಮೆಂಟ್ ಬಂದಿಲ್ಲ. ಹೀಗಾಗಿ ಅವರ ಈ ತಿಂಗಳ ಇನ್ಸ್ಟಾಲ್ಮೆಂಟ್ ಕಟ್ಟೋದಕ್ಕೆ ಅವರ ಬಳಿ ಹಣ ಇಲ್ಲ. ಬೌನ್ಸ್ ಆಗಬಹುದು ಎಂಬ ಹೆದರಿಕೆಯಿಂದ ಅವರು ಬ್ಯಾಂಕಿಗೆ ಧಾವಿಸಿದ್ದಾರೆ. ಬೆಂಗಳೂರಿನಲ್ಲಿ ಟೀ ಶರ್ಟ್ ತಯಾರಿಕೆ ಮಾಡುವ ಫ್ಯಾಕ್ಟರಿಯನ್ನ ಚೇತನ್ ನಡೆಸ್ತಿದ್ದಾರೆ. ದೊಡ್ಡ ದೊಡ್ಡ ಎಕ್ಸ್ಪೋರ್ಟ್ ಕಂಪನಿಗಳಿಗೆ ಟೀ ಶರ್ಟ್ ಅನ್ನ ಅವರು ಮಾರಾಟ ಮಾಡ್ತಾರೆ. ಕಳೆದ 6 ತಿಂಗಳಿಂದ ಹೊಸ ಆರ್ಡರ್ ಬರ್ತಾ ಇಲ್ಲ. ಅಷ್ಟೇ ಅಲ್ಲ, ಹಳೆ ಆರ್ಡರ್ಗಳಿಗೆ ಸರಿಯಾಗಿ ಪೇಮೆಂಟ್ ಕೂಡ ಬರ್ತಿಲ್ಲ. ಸಣ್ಣ ಸಣ್ಣ ಉದ್ಯಮಗಳು ಅತಿ ಕಡಿಮೆ ಲಾಭದಲ್ಲಿ ರನ್ ಆಗ್ತಾ ಇರ್ತವೆ. ವಹಿವಾಟಿನಲ್ಲಿ ಸ್ವಲ್ಪ ಏರಿಳಿತ ಆಗಿಬಿಟ್ರು ಬಿಸ್ನೆಸ್ಗೆ ಹೊಡೆತ ಬಿದ್ದುಬಿಡುತ್ತೆ. ದೊಡ್ಡ ದೊಡ್ಡ ಕಂಪನಿಗಳ ಹಾಗೆ ಬೆಲೆ ಏರಿಕೆ ಮಾಡುವ ಸ್ವಾತಂತ್ರ್ಯ ಅವರಿಗೆ ಇರೋದಿಲ್ಲ. ಅಷ್ಟೇ ಅಲ್ಲ, ಮಾರ್ಕೆಟ್ನಿಂದ ಹಣ ತಂದು ಬಂಡವಾಳ ಹಾಕೋದಕ್ಕೂ ಅವರಿಂದ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಚೇತನ್ನಂತಹ ಟ್ರೇಡರ್ಗಳಿಗೆ ಸರ್ಕಾರದಿಂದ ಈ ಬಾರಿ 3 ಗ್ಯಾರಂಟಿಗಳ ನಿರೀಕ್ಷೆ ಇದೆ. ಮೊದಲನೇದಾಗಿ, ಕಡಿಮೆ ದರದಲ್ಲಿ ಸಾಲ ಸಿಗಬೇಕಿದೆ. ಸದ್ಯ ಬಡ್ಡಿ ದರ ಹೆಚ್ಚಿದೆ. ಕಚ್ಚಾ ಸಾಮಗ್ರಿಗಳ ಬೆಲೆ ಏರಿಕೆಯಾಗಿದ್ದರಿಂದ ವೆಚ್ಚವೂ ಕೂಡ ಹೆಚ್ಚಾಗಿದೆ. ಹೀಗಾಗಿ ಲಾಭ ಮಾಡೋದು ಬಹುತೇಕ ಅಸಾಧ್ಯ ಎನ್ನುವ ಸನ್ನಿವೇಶ ಎದುರಾಗಿ ಬಿಟ್ಟಿದೆ. ಹೀಗಾಗಿ ಚೇತನ್ಗೆ ಬಡ್ಡಿ ದರ ಕಡಿಮೆ ಮಾಡುವ ಸ್ಕೀಮ್ ಬೇಕಿದೆ. ಎರಡನೇದಾಗಿ, ಸಣ್ಣ ರಫ್ತು ಆಧಾರಿತ ಉದ್ಯಮಿಗಳ ವಿಷಯದಲ್ಲಂತೂ ಉದ್ಯಮ ಜಗತ್ತಿನಲ್ಲಿ ಒಂದು ಆರ್ಥಿಕ ಕುಸಿತ ಕಂಡು ಬರ್ತಿದೆ. ಹೀಗಾಗಿ ಇದರ ಪರಿಣಾಮ ಎಲ್ಲ ಕಡೆ ಆಗ್ತಿದೆ. ರಫ್ತು ಆಧಾರಿತ ಉದ್ಯಮಗಳನ್ನು ಉಳಿಸುವುದಕ್ಕೆ ಸರ್ಕಾರ ಸ್ವಲ್ಪ ಮಟ್ಟಿನ ನೆರವನ್ನು ನೀಡಬೇಕಾಗಿರುವುದು ಅತ್ಯಂತ ಅಗತ್ಯ. ರಫ್ತು ಮಾಡೋದಕ್ಕೆ ಅಂತ ಕಡಿಮೆ ಬಡ್ಡಿ ದರದ ಸಾಲ ನೀಡೋದು ಅಥವಾ ಅಡಮಾನ ಇಲ್ಲದೆ ಸಾಲವನ್ನು ನೀಡಿದರೆ ಸಾಲಗಳ ಮೇಲೆ ಸರ್ಕಾರ ಯಾವುದೇ ಮೊರಟೋರಿಯಂ ಅನ್ನು ನೀಡುವಂತಾದರೆ ಇದಕ್ಕಿಂತ ಅನುಕೂಲ ಬೇರೊಂದಿಲ್ಲ. ಮೂರನೇ ಗ್ಯಾರಂಟಿ ಅಂದರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಒಂದು ಉದ್ಯಮ ಸ್ಥಾಪಿಸಬೇಕು ಅಂತಾದರೆ ಅಗ್ನಿಶಾಮಕ ಇಲಾಖೆ, ಕಾರ್ಮಿಕ ಇಲಾಖೆ, ಮಾಲಿನ್ಯ ನಿಯಂತ್ರಣ ಮಂಡಳಿ, EPFO ಇತ್ಯಾದಿ 30ಕ್ಕಿಂತ ಹೆಚ್ಚು ಇಲಾಖೆಗಳಿಂದ ಅನುಮತಿಯನ್ನು ಪಡಿಬೇಕಾಗುತ್ತೆ. ಅಪ್ರೂವಲ್ಗಳ ಸಂಖ್ಯೆಯನ್ನು ಸರ್ಕಾರ ಕಡಿಮೆ ಮಾಡಬೇಕು. ಇದರಿಂದ ಸಮಯ ಉಳಿತಾಯ ಆಗುತ್ತೆ. ಹಾಗಾದರೆ ಚೇತನ್ ಬೇಡಿಕೆಯನ್ನು ಪೂರೈಸುವ ಅಗತ್ಯ ಯಾಕಿದೆ? ಯಾಕೆಂದರೆ MSMEಗಳು ಇಲ್ಲದೆ $5 ಟ್ರಿಲಿಯನ್ ಆರ್ಥಿಕತೆಯ ಕನಸನ್ನು ಕಾಣುವುದು ಸಾಧ್ಯವೇ ಇಲ್ಲ. ಇಡೀ ದೇಶ ಮಾಡುವ ರಫ್ತಿನಲ್ಲಿ 45% ರಫ್ತನ್ನು MSMEಗಳು ಮಾಡ್ತವೆ. ಇನ್ನು ದೇಶದ GDPಯಲ್ಲಿ ಈ ಸೆಕ್ಟರ್ 29% ಪಾಲನ್ನು ಹೊಂದಿದೆ. ಅಂದರೆ MSMEಗಳಿಗೆ ಅನುಕೂಲವಾದರೆ ದೇಶಕ್ಕೂ ಕೂಡ ಅನುಕೂಲ ಆಗುತ್ತೆ ಎಂದರ್ಥ.